ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಅಂದರೆ ಪಾರ್ಟ್ ಫಸ್ಟಲ್ಲಿ ಅಧ್ಯಾಯ 2 ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ, ಅದರಲ್ಲಿ ನಾವು ಕೆಲವು ಅಂಶಗಳನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ಈ ಯೂಕ್ಲಿಡು ಯಾವ ದೇಶದವನು, ಸೊ ಆ ಯೂಕ್ಲಿಡು ರೇಖಾಗಣಿತದ ಕೆಲವು ಮೂಲ ಪರಿಕಲ್ಪನೆಗಳನ್ನು ಹೇಗೆ ಕಂಡುಹಿಡಿಯಲ್ಪಟ್ಟ, ಹಾಗೆಯೇ ಉದಾಹರಣೆಗಳನ್ನು ತೆಗೆದುಕೊಂಡು ಹೇಗೆ ರೇಖಾಗಣಿತವನ್ನು ಅನ್ವಯ ಮಾಡಲ್ಪಟ್ಟಿದ್ರು, ಹಾಗೆಯೇ ಈ ರೇಖಾಗಣಿತದ ಉಗಮ ಹೇಗಾಯಿತು ಅನ್ನೋದನ್ನು ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ವಿ, ಅಂದರೆ ಪಾರ್ಟ್ ಫಸ್ಟಲ್ಲಿ. ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಸೆಕೆಂಡಲ್ಲಿ ನಿಮಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಇಲ್ಲಿ ಮುಖ್ಯವಾಗಿ ನಾವು ಯೂಕ್ಲಿಡ್ನ ಕೆಲವು ಅಂಶಗಳನ್ನು ತಗೊಂಡಿದ್ವಿ. ಯಾವುದು? ಸ್ವಯಂ ಸಿದ್ಧ ಅಂದ್ರೇನು ಮತ್ತು ಹಾಗೆಯೇ ಆಧಾರ ಪ್ರತಿಜ್ಞೆ ಅಂದ್ರೇನು, ಅವೆರಡಕ್ಕೂ ಇರುವಂತಹ ವ್ಯತ್ಯಾಸವನ್ನು ಹಿಂದಿನ ಅವಧಿಯಲ್ಲೇ ನಾನು ಹೇಳಲ್ಪಟ್ಟಿದ್ದೆ. ಹಾಗಾದರೆ ಇಲ್ಲಿ ಕೆಲವೊಂದು ಸ್ವಯಂ ಸಿದ್ಧಗಳು ಇದ್ದಾವೆ. ಈ ಸ್ವಯಂ ಸಿದ್ಧಗಳನ್ನು ಯೂಕ್ಲಿಡು ಉದಾಹರಣೆಯನ್ನು ನಮ್ಮ ರೇಖಾಗಣಿತದಲ್ಲಿ ಬರುವಂತಹ ಸರಳ ರೇಖೆಗಳನ್ನು ತೆಗೆದುಕೊಂಡು ಅವನದೇ ಆದಂತಹ ಹೇಳಿಕೆಗಳನ್ನು ನೀಡ್ತಾ ಹೋಗ್ತಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಯೂಕ್ಲಿಡ್ನ ಕೆಲವು ಸ್ವಯಂ ಸಿದ್ಧಗಳು ಏನಿದೆ ಇವುಗಳನ್ನು 1 by 1 ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಇಲ್ಲಿ ನಾನು 2 AB ಅನ್ನುವಂತಹ ಒಂದು ಪಟ್ಟಿಯನ್ನು ತಗೊಂಡಿದ್ದೇನೆ. ಇವೆರಡರ ಮೆಜರ್ಮೆಂಟ್ ಅಂದರೆ ಉದ್ದ ಆಗಿರ್ಬೋದು, ಅಗಲ ಏನಾಗಿದೆ, ಸೇಮ್ ಆಗಿದೆ. ಇದೇ ರೀತಿಯ ಇನ್ನೊಂದು C ಅನ್ನುವಂತಹ ಪಟ್ಟಿಯನ್ನು ತಗೊಂಡಿದ್ದೇನೆ. ಇದನ್ನು ಯೆಲ್ಲೋ ಕಲರಲ್ಲಿ ನಾವು ಫಿಲಪ್ ಮಾಡಿದ್ದೇವೆ. ಇದು ಕೂಡ ಏನಾಗಿದೆ, ABಗೆ ಈಕ್ವಲ್ ಆಗಿದೆ. ಇಲ್ಲಿ ಈ 3 ಅಳತೆಯನ್ನು ಗಮನಿಸಿದಾಗ ಒಂದೇ ಉದ್ದ ಇದೆ, ಒಂದೇ ಅಗಲವನ್ನು ಹೊಂದಲ್ಪಟ್ಟಿದೆ. ಹಾಗಾದರೆ ಏನು ಪಟ್ಟಿ ಇದೆ ಅದರ ಮೇಲೆ B ಪಟ್ಟಿಯನ್ನು ಹಾಗೆ C ಪಟ್ಟಿಯನ್ನು ಕೂರಿಸಿದಾಗ ಆ 3 ಏನಾಗುತ್ತೆ, ಒಂದೇ ರೀತಿಯಾಗಿ ಐಕ್ಯ ಆಗಿರುವಂತೆ ನಮಗೆ ಕಾಣಲ್ಪಡುತ್ತೆ. ಇದರಿಂದ ಏನು ತಿಳ್ಕೊತೀವಿ ಅಂದರೆ, ಎ ಅನ್ನೋದು ಬಿಗೆ ಏನಾಗಿದೆ ಅಂತ ಸಮನಾಗಿದೆ ಅಂತ ಅರ್ಥ. ಹಾಗೆಯೇ ಎ ಪಟ್ಟಿ ಅನ್ನೋದು ಸಿ ಪಟ್ಟಿಗೆ ಏನಾಗಿದೆ, ಸಮನಾಗಿದೆ ಅಂತ ಅರ್ಥ. ಒಟ್ಟಾರೆ ಇದರ ಸಾರಾಂಶವನ್ನು ತೆಗೆದುಕೊಂಡಾಗ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಎಗೆ ಬಿನ ಎಗೆ ಸಿಗೆ ನಾವು ಪರಸ್ಪರ ಸಮನಾಗಿರುವಂಥ ಅಂಶಗಳು ಸಮ ಅಂತ ತೊಗೊಂಡ್ವಿ. ಈ ಅಂಶಗಳು ಒಂದಕ್ಕೊಂದು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, B = C ಆಗಿರಲೇಬೇಕಲ್ವ ಈ ನಮ್ಮ ಹೇಳಿಕೆಯ ಪ್ರಕಾರ. ಹಾಗಾಗಿ ಈ ಉದಾಹರಣೆಯ ಮೂಲಕ ಈ ಸ್ಟೇಟ್ಮೆಂಟನ್ನು ನಾವು ಪ್ರೂವ್ ಮಾಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಎರಡನೇ ಹೇಳಿಕೆಯನ್ನು ತೆಗೆದುಕೊಳ್ಳೋಣ, ಅಂದರೆ ಸ್ವಯಂ ಸಿದ್ಧ 2. ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮವಾಗುತ್ತವೆ. ಇದು ಸ್ಟೇಟ್ಮೆಂಟ್ ಓದಿದ ತಕ್ಷಣವೇ ಅರ್ಥ ಆಗುತ್ತಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ತಗೊಳ್ಳುವಂಥದ್ದು ಏನಾಗಿರಲೇಬೇಕು, ಸಮವಾಗಿರುವಂಥ ಅಂಶಗಳನ್ನೇ ತೆಗೆದುಕೊಳ್ಬೇಕು. ಇಲ್ಲಿ ನಾನು ನಿಮಗೆ ಚಿತ್ರದಲ್ಲಿ ನೋಡಿ ವೃತ್ತವನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ವೃತ್ತದಲ್ಲಿ ಸ್ವಲ್ಪ 4 ಭಾಗವನ್ನು ಮಾಡಿದಾಗ ಏನು ಒಂದು ಭಾಗ ಇದೆ ಅದನ್ನು ತೆಗೆಯಲ್ಪಟ್ಟಿದ್ದೇನೆ. ಇನ್ನೊಂದು ವೃತ್ತವನ್ನು ತಗೊಂಡು ಅದರಲ್ಲೂ ಕೂಡ ಒಂದು ಭಾಗವನ್ನು ತೆಗೆಯಲ್ಪಟ್ಟಿದೆ. ಈಗ ಇವೆರಡು ಏನಾಯಿತು, ಸಮ ಅಂಶ ಆಯಿತು. ಈ 2 ಸಮ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನು ಕೂಡಿಸಿದಾಗ ಇಲ್ಲೇನು ಮೆರೂನ್ ಕಲರ್ ಮತ್ತು ಇನ್ನೊಂದು ಆರೆಂಜ್ ಕಲರಲ್ಲಿ ಇದೆಯಲ್ವ, ಅದನ್ನೇನು ತೆಗ್ದಿದ್ದೀವಲ್ಲ ಅದನ್ನ ಏನು ಮಾಡ್ತೀವಿ, ಪ್ರತಿಯೊಂದು ವೃತ್ತಕ್ಕೆ ಸೇರಿಸಲ್ಪಡ್ತೀವಿ, ಅಂದರೆ ಕೂಡಿಸಲ್ಪಡ್ತೀವಿ. ಆಗ ಕೂಡಿಸಿದಾಗ ಅವೆರಡು ಏನಾಗಿರುತ್ತೆ, ಫಲಿತಾಂಶ ನಮಗೆ ವೆರಿ ಗುಡ್, ಒಂದೇ ರೀತಿ ಇರುವಂತಹ ವೃತ್ತಗಳು ನಮಗೆ ಕಂಡುಬರುತ್ತೆ. ಹಾಗಾಗಿ ಈ ಚಟುವಟಿಕೆಯ ಮೂಲಕ ನಾವು ಏನನ್ನು ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ, ಸಮವಾಗಿರುವ ಅಂಶಗಳಿಗೆ ಸಮವಾಗಿರುವ ಅಂಶಗಳನ್ನೇ ಕೂಡಿಸಿದಾಗ ಮೊತ್ತಗಳು ಕೂಡ ಏನಾಗಿರುತ್ತೆ, ಸಮವಾಗಿರುತ್ತೆ. ಹಾಗಾದರೆ ನಮ್ಮ ಅಂಕಗಣಿತದ ಬರುವಂಥ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ಸಮ ಸಂಖ್ಯೆಗಳನ್ನು ತಗೊಳ್ಳೋಣ. 2 ಸಮ ಸಂಖ್ಯೆ, ಹಾಗೆಯೇ ಇನ್ನೊಂದು 2 ತಗೊಳ್ತೀನಿ, ಅದು ಕೂಡ ಸಮ ಸಂಖ್ಯೆ. 2 ಕೂಡ ಏನಾಗಿದೆ ವಿದ್ಯಾರ್ಥಿಗಳೇ, ಸಮನಾಗಿದ್ದಾವೆ. ಇವೆರಡನ್ನು ಕೂಡಿಸಲ್ಪಡ್ತೀನಿ. ಕೂಡಿಸಿದಾಗ ಏನಾಗುತ್ತೆ, 2 + 2 ಅಲ್ಲಿಗೇನಾಯಿತು, 4 ಬಂತು. ಆ 4 ಅನ್ನೋದು ಕೂಡ ಏನು ಸಮ ಸಂಖ್ಯೆ, ಅಂದರೆ ಅದರ ಮೊತ್ತ ಕೂಡ ಏನಾಗಿರುತ್ತೆ, ಸಮ ಸಂಖ್ಯೆ. ಅದನ್ನು ಸ್ಪ್ಲಿಟ್ ಮಾಡಿದರೆ 2 + 2 ಅಂತ ಸ್ಪ್ಲಿಟ್ ಮಾಡ್ಬೋದಲ್ವ.
ಸೊ ಸ್ಪ್ಲಿಟ್ ಮಾಡಿದಾಗೂ ಕೂಡ ನಮಗೆ ಸಮ ಅಂಶಗಳು ದೊರೆಯುತ್ತೆ ಅಂತ ಹೇಳಲ್ಪಡ್ತವೆ. ನಂತರ ಯೂಕ್ಲಿಡ್ನ 3ನೇ ಸ್ವಯಂ ಸಿದ್ಧವನ್ನು ತೆಗೆದುಕೊಂಡಾಗ ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮವಾಗಿರುತ್ತದೆ. ಇದು ಹೇಗೆ ನೋಡೋಣ. ಇಲ್ಲೇನು ಮಾಡಿದ್ವಿ, ಸಮಾನ ಅಂಶಗಳಿಂದ ಇಲ್ಲಿ ಎಲ್ಲೋ ಒಂದು ಪಟ್ಟಿ ಕಾಣ್ತಾ ಇದೆ ವಿದ್ಯಾರ್ಥಿಗಳೇ, ಅಷ್ಟೇ ಮೆಜರ್ಮೆಂಟ್ ಇರುವಂತಹ ಇನ್ನೊಂದು ಪಟ್ಟಿನ ತೊಗೊಂಡಿದ್ದೇನೆ. ನಮ್ಮ ಡಿಫ್ರೆನ್ಸಿಗೆ ಅಂದರೆ ನಮಗೆ ವ್ಯತ್ಯಾಸ ಗೊತ್ತಾಗಲಿ ಅಂಥೇಳಿ ಒಂದು ಪಟ್ಟಿಯನ್ನು ಯೆಲ್ಲೋ ಬಣ್ಣದಿಂದ ಫಿಲಪ್ ಮಾಡಿದ್ದೇನೆ, ಇನ್ನೊಂದನ್ನು ಗ್ರೀನ್ ಬಣ್ಣದಿಂದ ಫಿಲಪ್ ಮಾಡಿದ್ದೇವೆ. ಹೀಗೆ ಫಿಲಪ್ ಮಾಡಿದಾಗ ಇಲ್ಲಿ ಎರಡೂ ಕೂಡ ಸಮನಾಗಿದೆ, ಅಲ್ಲಿ ಚಿಹ್ನೆ ನೋಡಿ ಸಮ ಚಿಹ್ನೆ ಇದೆ. ಈ ಸಮಾನ ಅಂಶಗಳನ್ನು ಕಳೆದಾಗ ಅಲ್ಲಿ ಒಂದು ಗೆರೆಯನ್ನು ಹಾಕಲ್ಪಟ್ಟಿದ್ದೇವೆ, ಅಷ್ಟು ಆ ಪಟ್ಟಿಯನ್ನು ಏನು ಮಾಡ್ತೀವಿ, ಕಟ್ ಮಾಡ್ತೇವೆ. ಆಗ ನಿಮಗೆ ನೆಕ್ಸ್ಟ್ ಲೈನಲ್ಲಿ ಆ ಎರಡು ಪಟ್ಟಿಗಳು ಸಮ ಅಂತ ತಗೊಂಡಿದ್ದೇವೆ. ಏಕೆಂದರೆ ಈಕ್ವಲಾಗಿ ಕಟ್ ಮಾಡಿರೋದ್ರಿಂದ ಅವೆರಡು ಪರಸ್ಪರ ಏನಾಗಿರಲೇಬೇಕು, ಕಳೆದಾಗ ಸಮನಾಗಿರ್ತವೆ. ಹಾಗಾದರೆ ಉಳಿದ ಭಾಗಗಳು ಏನು ಫಸ್ಟ್ ತೊಗೊಂಡಿದ್ವಲ್ಲ ಆ ಪಟ್ಟಿಯಲ್ಲಿರುವಂಥ ಕಟ್ ಮಾಡಿದ್ಮೇಲೆ ಉಳಿದಂತಹ ಭಾಗ ಏನಾಗಿದೆ, ಅದೇನಾಗಿರಲೇಬೇಕು, ವೆರಿ ಗುಡ್, ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ಈ ಉದಾಹರಣೆಯ ಮೂಲಕ ಸಮಾನ ಅಂಶಗಳಿಂದ ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಪರಸ್ಪರ ಏನಾಗಿರುತ್ತೆ, ಸಮವಾಗಿರುತ್ತದೆ ಅಂತ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ 4ನೇ ಸ್ವಯಂ ಸಿದ್ಧವನ್ನು ತೆಗೆದುಕೊಳ್ಳೋಣ. ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ. ಹಾಗೆಯೇ ಕೊನೆಯದಾಗಿ ಸ್ವಯಂ ಸಿದ್ಧ 5, ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ವಿದ್ಯಾರ್ಥಿಗಳೇ, ಈ 5 ಸ್ವಯಂ ಸಿದ್ಧಗಳು ತುಂಬ ಇಂಪಾರ್ಟೆಂಟು. ಈ ಎಲ್ಲ ಸ್ವಯಂ ಸಿದ್ಧಗಳನ್ನು ಹೇಳಿಕೆಯನ್ನು ಕಲ್ತಿರಬೇಕು. ಹಾಗೆ ಇಲ್ಲಿ ಕೆಲವೊಂದಕ್ಕೆ ಉದಾಹರಣೆ ಕೊಟ್ಟಿದ್ದೀವಿ, ಆ ಉದಾಹರಣೆಯೂ ಕೂಡ ಕಲ್ತಿರಬೇಕು. ಈ ಕ್ವಶನ್ನ ಎಕ್ಸಾಮಲ್ಲಿ ಖಂಡಿತ ಕೇಳಲ್ಪಡ್ತಾರೆ. ಹಾಗೆಯೇ ಇಲ್ಲಿ ನಾವು ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಅನ್ನೋದಕ್ಕೆ ಒಂದು ವೃತ್ತವನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಪಾರ್ಟ್ಸನ್ನು ತೆಗೆದಾಗ ಅಲ್ಲೇನಾಗಿರುತ್ತೆ, ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಅನ್ನೋದನ್ನು ಚಿತ್ರದ ಮೂಲಕ ಹೇಳಲ್ಪಟ್ಟಿದ್ದೇವೆ. ಇದಾದ ಮೇಲೆ ಇನ್ನೊಂದು ಅಂಶವನ್ನು ತೆಗೆದುಕೊಳ್ತೇವೆ. ಒಂದೇ ಅಂಶಗಳ ದುಪ್ಪಟ ಅಂಶಗಳು ಒಂದಕ್ಕೊಂದು ಸಮ. ಎ ಇಸ್ ಈಕ್ವಲ್ ಟು ಎ. ಇದೇ ರೀತಿಯ ಇನ್ನೊಂದು ಎ ಅನ್ನು ತಗೊಳ್ತೀವಿ, ಅವೆರಡನ್ನೂ ಸೇರಿಸಿದ್ರೆ ಏನಾಗುತ್ತೆ, 2a ಆಗುತ್ತೆ. ಅದೇ ರೀತಿ ಇಲ್ಲಿ ಬಲಪಾರ್ಶ್ವದಲ್ಲಿರುವಂಥ ಪಟ್ಟಿಗೆ ಇನ್ನೊಂದು ಪಟ್ಟಿಯನ್ನು ಸೇರಿಸ್ತೀವಿ, ಆಗೇನಾಗುತ್ತೆ, 2a ಆಗುತ್ತೆ. ಆಗ ಪರಸ್ಪರ ಒಂದಕ್ಕೊಂದು ಏನಾಗಿರಲೇಬೇಕು, ಸಮನಾಗಿರಲೇಬೇಕು. ಹಾಗೆಯೇ ಇನ್ನೊಂದು ಸ್ವಯಂ ಸಿದ್ಧವನ್ನು ನೋಡಿದರೆ ಒಂದೇ ಅಂಶಗಳ ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ ಅಂಥೇಳಿ ಹೇಳಲ್ಪಡ್ತೇವೆ. ವಿದ್ಯಾರ್ಥಿಗಳಲ್ಲಿ ಚಿತ್ರವನ್ನು ನೋಡಿ, ವೃತ್ತವನ್ನು ತಗೊಂಡಿದ್ದೇನೆ. ಆ ವೃತ್ತವನ್ನು ಸಮವಾಗಿ ಭಾಗ ಮಾಡಿದ್ದೇವೆ. ಒಂದು ಭಾಗ ಅಲ್ಲಿ ಆರೆಂಜ್ ಕಲರಲ್ಲಿ, ಇನ್ನೊಂದು ಭಾಗ ಸ್ಕೈ ಬ್ಲೂ ಕಲರಲ್ಲಿ ಬಣ್ಣದಿಂದ ತುಂಬಿಸಲ್ಪಟ್ಟಿದ್ದಾವೆ. ಆಗ ಆ ವೃತ್ತವನ್ನು ಸಮಭಾಗವಾಗಿ ಮಾಡಿದಾಗ ಆ ಎರಡು ಸಮಭಾಗಗಳು ನಮಗೆ ದೊರೆಯುತ್ತೆ. ಆಗ ಆ ಎರಡು ಅರ್ಧದಷ್ಟಿರುವಂಥ ಅಂಶಗಳೇನಾಗಿರುತ್ತೆ, ಪರಸ್ಪರ ಒಂದಕ್ಕೊಂದು ಸಮವಾಗಿರಲೇಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಇದುವರೆಗೂ ನಾವೇನು ನೋಡಿದ್ವಲ್ಲ, ಇದರಲ್ಲಿ 5 ಸ್ವಯಂ ಸಿದ್ಧಗಳು ತುಂಬ ಇಂಪಾರ್ಟೆಂಟು. ಇನ್ನೆರಡು ನಿಮಗೆ ಗೊತ್ತಿರಲಿ ಅಂತೇಳಿ ಹಾಗೆ ಹೇಳಲ್ಪಟ್ಟಿರುವಂಥದ್ದು. ಹಾಗಾದರೆ ನೆಕ್ಸ್ಟು ಸ್ವಯಂ ಸಿದ್ಧ ಆದಮೇಲೆ ಆಧಾರ ಪ್ರತಿಜ್ಞೆಗೆ ಬರೋಣ. ಇದರಲ್ಲಿ ಮೊದಲೇದು, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಒಂದು ಸರಳ ರೇಖೆಯನ್ನು ತಗೊಂಡಿದ್ದೇನೆ, AB ಅಂತ ಹೇಳಿಬಿಟ್ಟು. ಇಲ್ಲಿ ಎ ಅನ್ನುವಂತಹ ಬಿಂದುವನ್ನು ನಾವು ವೃದ್ಧಿಸ್ತಾ ಹೋಗ್ತೇವೆ. ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ, ಅದನ್ನು ಹಾಗೆ ವೃದ್ಧಿಸ್ತಾ ಹೋಗಿದ್ದೇವೆ. ಅದನ್ನು ವೃದ್ಧಿಸಿರುವುದನ್ನು ಡಾಟೆಡ್ ಲೈನಲ್ಲಿ ಹಾಕಲ್ಪಟ್ಟಿದ್ದಾವೆ. ಹಾಗೆಯೇ B ಅನ್ನು ಏನು ಮಾಡಿದ್ದೇನೆ, ಈ ದಿಕ್ಕಿನಲ್ಲಿ ವೃದ್ಧಿಸ್ತಾ ಹೋಗಿದ್ದೇವೆ. ಅದು ಕೂಡ ಡಾಟೆಡ್ ಲೈನಲ್ಲಿ ನಾವು ಗುರುತಿಸಲ್ಪಟ್ಟಿದ್ದೇವೆ. ಹೀಗೆ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ನಾವು ಎಲ್ಲಿ ತನಕ ಬೇಕಾದ್ರೂ ಕೂಡ ಏನು ಮಾಡ್ಬೋದು, ಇದನ್ನು ವಿಸ್ತರಿಸ್ತಾ ಹೋಗಬಹುದು. ಹಾಗಾದರೆ ಮುಂದಿನ ಆಧಾರ ಪ್ರತಿಜ್ಞೆಯನ್ನು ನೋಡೋಣ. ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಯಾವುದೇ ಕೇಂದ್ರದಿಂದ ನಾವು
ಒಂದು ಸಮತಲದ ಮೇಲೆ ಎಲ್ಲಿ ಬೇಕಾದರೂ ಒಂದು ಕೇಂದ್ರವನ್ನು ಗುರುತು ಮಾಡಿಕೊಂಡು ಎಷ್ಟು ಬೇಕಾದರೂ ತ್ರಿಜ್ಯವನ್ನು ತೊಗೋಬೋದು. 2 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6, 10, 11 ಅಲ್ಲ ವಿದ್ಯಾರ್ಥಿಗಳೇ, ಎಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ಏನು ಮಾಡಬಹುದು, ಈಸಿಯಾಗಿ ಡ್ರಾ ಮಾಡಬಹುದು. ಅದು ಕೂಡ ಒಂದು ಆಧಾರ ಪ್ರತಿಜ್ಞೆಯ ಹೇಳಿಕೆಯಾಗಿದೆ. ಹಾಗಾದರೆ ಈ ಆಧಾರ ಪ್ರತಿಜ್ಞೆಯ ಮುಂದಿನ ಹೇಳಿಕೆ, ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಲಂಬಕೋನ ಅಂದ ತಕ್ಷಣ 90 ಡಿಗ್ರಿ ಇರಲೇಬೇಕು. ಆ ಲಂಬಕೋನ ತಗೊಂಡಾಗ ಇನ್ನೊಂದು ಲಂಬಕೋನವನ್ನಕ್ಕೆ ಹೋಲಿಸಲ್ಪಟ್ಟಾಗ ಪರಸ್ಪರ ಒಂದಕ್ಕೊಂದು ಏನಾಗಿರ್ತವೆ, ಸಮವಾಗಿರಲೇಬೇಕು. ಅದರಲ್ಲಿ ಯಾವುದೇ ಆ್ಯಂಗಲ್ ತೊಗೊಂಡ್ರೂ ಕೂಡ ಸಮನಾಗಿರುತ್ತೆ. ಹಾಗಾಗಿ ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರದೇ ಆದಂತಹ ಆಧಾರ ಪ್ರತಿಜ್ಞೆಯನ್ನು ಹೇಳಲ್ಪಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಂತರ ಕೊನೆಯದಾಗಿ ಆಧಾರ ಪ್ರತಿಜ್ಞೆ, 2 ಸರಳ ರೇಖೆಗಳ ಮೇಲೆ ಇನ್ನೊಂದು ಸರಳ ರೇಖೆ ಬಿದ್ದಾಗ, 2 ಸರಳ ರೇಖೆಗಳಿದೆ, ಆ ಸರಳ ರೇಖೆಯ ಮೇಲೆ ಇನ್ನೊಂದು ಸರಳ ರೇಖೆಯನ್ನು ಏನು ಮಾಡುವಂಥದ್ದು, ಬಿಡಿಸುವಂಥದ್ದು. ಅದರ ಒಂದು ಬದಿಯಲ್ಲಿರುವ ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ 2 ಲಂಬಕೋನಗಳಿಗಿಂತ ಕಡಿಮೆ ಬಂದರೆ ಆ 2 ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು 2 ಲಂಬಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲಿ ಆ 2 ಸರಳ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅಂತ ಹೇಳಿಬಿಟ್ಟು ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. AB ಮತ್ತು CD ಅನ್ನುವಂಥದ್ದು 2 ರೇಖೆಗಳು. ಈ 2 ರೇಖೆಗಳಿಗೆ ಏನು ಮಾಡಿದ್ದೀವಿ ಅಂದರೆ PQ ರೇಖೆ ಬೀಳುವಂತೆ ಮಾಡಲಾಗಿದೆ. ಆಗ PQನ ಎಡಬದಿಯಲ್ಲಿರುವ ಒಳಕೋನಗಳಾದ ಯಾವುದು, ಕೋನ 1 ಮತ್ತು ಕೋನ 2, ಈ 2 ಕೋನಗಳು ಏನಿದ್ದಾವಲ್ಲ ಇವುಗಳ ಮೊತ್ತ 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇಲ್ಲಿ ನಮಗೆ ಈ ಕೋನವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ 180 ಡಿಗ್ರಿ ಅಂತ ಏನಾಗಿದೆ, ಕಡಿಮೆ ಇರುತ್ತೆ. ಆದ್ದರಿಂದ AB ಮತ್ತು CD ರೇಖೆಗಳು PQನ ಎಡಬದಿಯಲ್ಲಿ ಒಂದೇ ಕಡೆ ಸಂಧಿಸಬಹುದು ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈಗ ಆಧಾರ ಪ್ರತಿಜ್ಞೆ ಅಂದ್ರೇನು, ಅದರ ಹೇಳಿಕೆಗಳು, ಸ್ವಯಂ ಸಿದ್ಧ ಅಂದ್ರೇನು, ಸ್ವಯಂ ಸಿದ್ಧದ ಹೇಳಿಕೆಗಳು, ಅದಕ್ಕೆ ತಕ್ಕಂತೆ ಉದಾಹರಣೆಯನ್ನು ನೋಡ್ತಾ ಹೋದ್ವಿ. ಅಲ್ಲಿ ವಿದ್ಯಾರ್ಥಿಗಳ ನಿಮಗೆ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಿರುವ ವ್ಯತ್ಯಾಸವೇನು ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳಬಹುದು. ಆಗ ನೀವೇನು ಮಾಡಬೇಕು ಅಂದರೆ ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಯಲ್ಲಿ ವ್ಯಾಖ್ಯಾನವನ್ನು ಒಂದು ಪಾಯಿಂಟ್ ಆಗಿ ತೊಗೋಬೇಕು. ಇನ್ನೊಂದು ಪಾಯಿಂಟು ಆ ಹೇಳಿಕೆಯನ್ನು ತೊಗೊಂಡಿದ್ದೀವಲ್ಲ, ಇದು ಉದಾಹರಣೆ. ಸೊ ಅದನ್ನು ಇನ್ನೊಂದು 2 ಪಾಯಿಂಟನ್ನಾಗಿ ತೊಗೊಂಡು 2 ಪಾಯಿಂಟನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದಾದ ಮೇಲೆ ಇಲ್ಲಿ ನಮಗೆ ಇನ್ನೊಂದು ರೇಖಾಗಣಿತದ ಪ್ರಸ್ತಾವನೆಯಲ್ಲಿ ಮೂಲ ಪರಿಕಲ್ಪನೆ ಒಂದು ಬರುತ್ತೆ, ಸುಸ್ಥಿರ, ಕನ್ಸಿಸ್ಟೆಂಟ್ ಅಂತ ಹೇಳಿಬಿಟ್ಟು ಕರಿತೀವಿ. ಈಗಾಗಲೇ ಸ್ವೀಕೃತವಾಗಿರುವ ಸ್ವಯಂ ಸಿದ್ಧವನ್ನು ಅಥವಾ ಸಾಧಿತವಾಗಿರುವ ಹೇಳಿಕೆಗಳನ್ನು ಪ್ರತಿರೋಧಿಸುವಂತಹ ಯಾವುದೇ ಹೇಳಿಕೆಯನ್ನು ನಿರೂಪಿಸುವುದಕ್ಕೆ ಸಾಧ್ಯವಾಗದಿದ್ದಲ್ಲಿ ಅಂತಹ ಸ್ವಯಂ ಸಿದ್ಧಗಳ ಪದ್ಧತಿಯನ್ನು ಸುಸ್ಥಿರ ಎನ್ನುತ್ತೇವೆ. ಅಂದರೆ ಕೆಲವೊಂದು ಈಗ ಹೇಳಿಕೆಗಳನ್ನು ನೋಡಿದ್ವಿ, ಆಧಾರ ಆಗಿರ್ಬೋದು, ಸ್ವಯಂ ಸಿದ್ಧ ಆಗಿರಬಹುದು. ಸೊ ಇವುಗಳನ್ನು ಉದಾಹರಣೆಯನ್ನು ಕೊಟ್ಬಿಟ್ಟು ಅದಕ್ಕೆ ಕಾರಣವನ್ನು ಹೇಳ್ತಾ ತಕ್ಕನಾಗಿ ತಾರ್ಕಿಕವಾಗಿ ಚರ್ಚೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ಹೇಳಿಕೆಗಳು ಸರಿ ಅಂತ ಹೇಳಿದ್ವಿ. ಆದರೆ ಇನ್ನು ಯಾವುದೋ ಬೇರೆ ಹೇಳಿಕೆಗಳು ಅವುಗಳನ್ನು ನಿರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ಸ್ವಯಂ ಸಿದ್ಧಗಳ ಪದ್ಧತಿಯನ್ನು ಕೂಡ ಅನ್ವಯ ಮಾಡೋಕ್ಕಾಗಲ್ಲ. ಸೊ ಅಂಥವುಗಳನ್ನು ಸುಸ್ಥಿರ ಅಂತ ಹೇಳಿ ಕರಿತೀವಿ ಅಥವಾ ಕನ್ಸಿಸ್ಟೆಂಟ್ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇದಾದ ಮೇಲೆ ಮುಖ್ಯವಾಗಿರುವಂಥದ್ದು ಈ ಪಾಠದಲ್ಲಿ ಬರುವಂಥದ್ದು ತಾರ್ಕಿಕ ಹೇಳಿಕೆಗಳು ಅಥವಾ ಪ್ರಮೇಯಗಳು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಪ್ರಮೇಯ ಅನ್ನುವಂಥದ್ದು ನಿಮಗೆ 8ನೇ ತರಗತಿ, 9ನೇ ತರಗತಿ ಹಾಗೂ 10ನೇ ತರಗತಿಯಲ್ಲಿ 3 ತರಗತಿಯಲ್ಲೂ ಪ್ರಮೇಯಗಳು ನಿಮಗೆ 4 ಮಾರ್ಕ್ಸು ಮತ್ತು 3 ಮಾರ್ಕ್ಸಲ್ಲಿ ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ಪ್ರಮೇಯವನ್ನು ಕೊಟ್ಟಾಗ ಹೇಗೆ ಸಾಧಿಸಬೇಕು, ಆ ಪ್ರಮೇಯ ಅಂದ್ರೇನು, ಅದರಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂತಹ ಸ್ಟೆಪ್ಸ್ಗಳು ಯಾವುದ್ಯಾವುದು, ಯಾವುದಾದ್ಮೇಲೆ ಯಾವುದನ್ನು ಬರಿಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಹಾಗಾದರೆ ಅದಕ್ಕಿಂತ ಮುಂಚೆ ನಮಗೆ ಪ್ರಮೇಯ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ. ಸೊ ಹಾಗಾಗಿ ಪ್ರಮೇಯ ಅಂತ ಅಂದರೆ ಏನಂತ ಹೇಳ್ತೀವಿ? ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು, ಹಿಂದೆ ಸಾಧಿಸಿದ ಹೇಳಿಕೆಗಳು ಮತ್ತು ನಿಗಮನ, ತರ್ಕ ಇವುಗಳನ್ನು ಬಳಸಿ ಸಾಧಿಸಿದಂತಹ ಹೇಳಿಕೆಗಳನ್ನು ಪ್ರಮೇಯಗಳು ಅಂಥೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟು ಸಬ್ ಟಾಪಿಕ್ ಬರೋಣ. ಫ್ಲೇಫೇರ್ನ ಸ್ವಯಂ ಸಿದ್ಧ. ಇದನ್ನು 1 ಮಾರ್ಕ್ಸಿಗೆ ಕೇಳ್ಬೋದು. ಫ್ಲೇಫೇರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಅಂತ. ಪ್ರತಿಯೊಂದು ರೇಖೆ ಎಲ್ಗೆ ಮತ್ತು ಎಲ್ನ ಮೇಲಿರದ ಪ್ರತಿಯೊಂದು ಬಿಂದು ಪಿಗೆ ಎಲ್ಗೆ ಸಮಾಂತರವಾಗಿರುವಂತೆ ಪಿಯ ಮೂಲಕ ಹಾದು ಹೋಗುವ ಎಂ ಎಂಬ ಒಂದೇ ಒಂದು ರೇಖೆ ಇರುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಪಿಯ ಮೂಲಕ ಹಾದು ಹೋಗುವ ಎಲ್ಲ ರೇಖೆಗಳಲ್ಲಿ ಎಂ ಮಾತ್ರ ಎಲ್ಗೆ ಸಮಾಂತರ ಆಗಿರುತ್ತದೆ. ಎರಡು ಪ್ರತ್ಯೇಕವಾದ ಮತ್ತು ಛೇದಿಸುವ ರೇಖೆಗಳು ಒಂದೇ ರೇಖೆಗೆ ಸಮಾಂತರವಾಗಿರಲು ಸಾಧ್ಯವಿಲ್ಲ. ಸೊ ಇದನ್ನು ಫ್ಲೇಫೇರ್ನ ಸ್ವಯಂ ಸಿದ್ಧ ಅಂತ ಹೇಳ್ಬಿಟ್ಟು ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡಲ್ಪಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನು ನಾವು ಕಾರಣ ಸಹಿತ ತಿಳಿಸ್ತಾ ಹೋಗಬೇಕು. ಒಂದನೇದನ್ನು ನಾವು ತಗೊಂಡಾಗ ಇಲ್ಲಿ ನಿಮಗೆ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ಈಗ ಆಲ್ರೆಡಿ ನಾನು ಸ್ವಯಂ ಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಳ ಹೇಳಿಕೆಗಳನ್ನು ನೀಡಲ್ಪಟ್ಟಿದ್ದೇನೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನು ಕೂಡ ನಿಮಗೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದಾವೆ. ಅವುಗಳ ಆಧಾರದ ಮೇಲೆ ನೀವೇನು ಮಾಡಬೇಕು, ಈ ಕೊಟ್ಟಿರುವಂತಹ ಹೇಳಿಕೆ ಸತ್ಯನ ಅಥವಾ ಸುಳ್ಳು ಅನ್ನೋದನ್ನು ನೀವೇ ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಪ್ರತಿಯೊಂದಕ್ಕೂ ಆನ್ಸರನ್ನು ಬಿಡಿಸ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಎರಡನೇದು, ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಮೂರನೇದು, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಎರಡು ವೃತ್ತಗಳು ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. ನೆಕ್ಸ್ಟು ಲಾಸ್ಟ್ ಕ್ವಶನ್ನು ಚಿತ್ರಕ್ಕೆ ಕೊಟ್ಟಿದ್ದಾರೆ. ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ, ಪಿ ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ವೈ ಆದರೆ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ವೈ ಆಗಿರುತ್ತಾ? ಇದಕ್ಕೂ ಕೂಡ ನಾನು ನಿಮಗೆ ಫಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದೆ, ಪಟ್ಟಿದ್ದು. ಎ ಇಸ್ ಈಕ್ವಲ್ ಟು ಬಿ, ಎ ಇಸ್ ಈಕ್ವಲ್ ಟು ಸಿ ಆದರೆ ಬಿ ಇಸ್ ಈಕ್ವಲ್ ಟು ಸಿ ಆಗಿರಲೇಬೇಕಾ? ಆ ಹೇಳಿಕೆಯನ್ನು ತಗೊಂಡು ಇದು ಸತ್ಯನಾ ಅಥವಾ ಸುಳ್ಳು ಅನ್ನೋದನ್ನು ನೀವು ಆನ್ಸರನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬಿಡಿಸಿ ವಿದ್ಯಾರ್ಥಿಗಳ ಈ 5 ಕ್ವಶನ್ನ. ಇದಾದ ಮೇಲೆ ನಂತರ ನಾವು ಯೂಕ್ಲಿಡ್ನ 5 ಆಧಾರ ಪ್ರತಿಜ್ಞೆಗಳನ್ನು ಕುರಿತು ಚರ್ಚಿಸೋಣ. ಅವುಗಳೆಂದರೆ, ಮೊದಲನೇದಾಗಿ ಆಧಾರ ಪ್ರತಿಜ್ಞೆ 1, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಏನು ಮಾಡ್ಬೋದು ನಾವು? ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಅಲ್ವಾ, ಪಿ ಅನ್ನುವಂಥ ಒಂದು ಬಿಂದು ತೊಗೊಂಡಿದ್ದಾನೆ, ಇನ್ನೊಂದು ಎಷ್ಟೋ ದೂರದಲ್ಲಿ ಒಂದು ಕ್ಯೂ ಅಂತ ಗುರ್ತು ಮಾಡಿದ್ದಾನೆ. ಅವೆರಡನ್ನೂ ಸೇರಿಸಿದರೆ ಏನಾಗುತ್ತೆ? ಒಂದು ರೇಖಾಖಂಡ ಬರುತ್ತೆ. ಅದನ್ನೇನಂತ ಕರಿತೀವಿ? ಸರಳ ರೇಖೆ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಚಿತ್ರವನ್ನು ಗಮನಿಸಿ, ಪಿ ಮತ್ತು ಕ್ಯೂ ಅನ್ನು ಸೇರಿಸಿದ್ದೇವೆ, ಇದನ್ನು ಸರಳ ರೇಖೆ ಅಂತೇಳಿ ಕರಿತೀವಿ. ಹಾಗಾಗಿ ಆಧಾರ ಪ್ರತಿಜ್ಞೆ 1 ಏನನ್ನು ಹೇಳುತ್ತೆ ವಿದ್ಯಾರ್ಥಿಗಳೇ? ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಸ್ವಯಂ ಸಿದ್ಧ 5.1 ತಗೊಂಡ್ರೆ, ಎರಡು ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ. ಇಲ್ಲಿ ಪಿ ಮತ್ತು ಕ್ಯೂ ಅನ್ನುವಂತಹ ಎರಡು ವಿಭಿನ್ನ ಬಿಂದುಗಳಿದ್ದಾವೆ. ಇವುಗಳ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಹಲವಾರು ಕಿರಣಗಳನ್ನು ರಚಿಸ್ತಾ ಹೋಗ್ತವೆ. ಹೀಗೆ ಒಂದೇ ಬಿಂದುವಿನಲ್ಲಿ ನಾವು ಹಲವಾರು ರೇಖೆಗಳನ್ನು ರಚಿಸಬಹುದು. ಹೀಗೆ ರಚಿಸಿದಾಗ ಈ ಪಿ ಮತ್ತು ಕ್ಯೂ ಬಿಂದುವಿನಲ್ಲಿ ಹಾದು ಹೋಗುವಂತೆ ಒಂದು ರೇಖಾಖಂಡ ಉಂಟಾಗುತ್ತೆ. ಅದು ಎಷ್ಟು? ಒಂದೇ ಒಂದು. ಸೊ ಅದನ್ನು ನಾವು ಸರಳ ರೇಖೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಪಿ ಮತ್ತು ಕ್ಯೂ ಅನ್ನುವಂತಹ ಎರಡು ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಉಂಟಾಗುತ್ತದೆ ಅನ್ನುವಂತಹ ಅಂಶ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಇದನ್ನು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾದರೆ
ನಾವು ಆವಾಗಲೇ ಹೇಳಿದ್ವಿ, ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಅನಂತ ಸರಳ ರೇಖೆಗಳನ್ನು ಎಳೆಯಬಹುದು ಅಲ್ವಾ. ಈಗ ಸ್ವಯಂ ಸಿದ್ಧ 5.1ನಲ್ಲಿ ನೋಡಿದ್ವಲ್ಲ, ಇಲ್ಲಿ ಒಂದು ಬಿಂದುವನ್ನು ತಗೊಂಡಿದ್ದೇವೆ, ಅದರ ಮೂಲಕ ಹಲವಾರು ಏನು ಮಾಡಿದ್ದೇವೆ, ಕಿರಣಗಳನ್ನು ಹರಿಸಲ್ಪಟ್ಟಿದ್ದಾವೆ. ಅವೆಲ್ಲವೂ ಕೂಡ ಏನಾಗಿದೆ, ಆ ಬಿಂದುವಿನ ಮೂಲಕವೇ ಹಾದು ಹೋಗಿದೆ. ಸೊ ಅನಂತ ಸರಳ ರೇಖೆಗಳನ್ನು ಏನು ಮಾಡಬಹುದು, ರಚಿಸಬಹುದು ಅನ್ನುವಂಥದ್ದು. ಹಾಗಾದರೆ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಇಲ್ಲೇನು ಆರೆಂಜ್ ಲೈನ್ ಇದೆ ಅಲ್ವಾ, ಸೊ ಲೈನ್ ಕಾಣುತ್ತೆ ನಮಗೆ, ಒಂದೇ ಒಂದು ರೀತಿಯ ಒಂದು ಸರಳ ರೇಖೆ ಕಂಡುಬರುತ್ತೆ. ಹಾಗಾದರೆ ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆ 2ರ ಪ್ರಕಾರ ಎ ಮತ್ತು ಬಿಗಳನ್ನು ನಾವು ತಗೊಂಡಾಗ ಎರಡೂ ಕಡೆ ಏನು ಮಾಡಬಹುದು, ವೃದ್ಧಿಸ್ತಾ ಹೋಗಬಹುದು. ಹಾಗೆಯೇ ಸರ್ವಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಸಮವಾಗಿರುತ್ತದೆ. ಸರ್ವಸಮ ವೃತ್ತ ಅಂದರೆ ತ್ರಿಜ್ಯ ಒಂದೇ ಇರುವಂತಹ ಹಲವಾರು ವೃತ್ತಗಳನ್ನು ತೆಗೆದುಕೊಂಡಿರೋದು. ಇಲ್ಲಿ ಫಾರ್ ಎಕ್ಸಾಂಪಲ್ R1, R2 ಮತ್ತು R3 ಅಂತ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇದನ್ನು ವೃತ್ತ 1, ವೃತ್ತ 2 ಮತ್ತು ವೃತ್ತ 3 ಅಂತ ಗುರುತು ಮಾಡಿದ್ದಾನೆ. ಹಾಗಾದರೆ ಈ ವೃತ್ತಗಳನ್ನು 1, 2, 3 ಅಂತೇಳಿ ಗುರುತು ಮಾಡಿದ ಮೇಲೆ ಪ್ರತಿಯೊಂದು ವೃತ್ತಗಳು ಏನಾಗಿರಲೇಬೇಕು, ಸಮನಾಗಿರಲೇಬೇಕು. ಏಕೆಂದರೆ ಅವುಗಳು ಒಂದೇ ರೀತಿಯ ತ್ರಿಜ್ಯವನ್ನು ಹೊಂದಲ್ಪಟ್ಟಿದೆ, ಆದರೆ ಕೇಂದ್ರಗಳು ಬೇರೆ ಬೇರೆ ಮಾತ್ರ ಇದೆ. ಹಾಗಾಗಿ R1 = R2 = R3 ಅಂಥೇಳಿ ಕರೆಯಲ್ಪಡ್ತೀವಿ. ಈ ಚಿತ್ರದ ಮೂಲಕ ನಾವು ಯಾವ ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ, ಸರ್ವಸಮ ವೃತ್ತಗಳ ತ್ರಿಜ್ಯಗಳು ಯಾವಾಗಲೂ ಏನಾಗಿರುತ್ತೆ, ಸಮವಾಗಿರುತ್ತದೆ ಅಂತ ಹೇಳಿಬಿಟ್ಟು ಹೇಳಲ್ಪಡ್ತೀವಿ. ಹಾಗಾದರೆ ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಪರಸ್ಪರ ಏನಾಗಿರಲೇಬೇಕು, ಸಮನಾಗಿರಲೇಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಪ್ರತಿಯೊಂದು ಪದಕ್ಕೂ ಒಂದೊಂದು ವ್ಯಾಖ್ಯಾನವನ್ನು ನೀಡಿರಿ. ಇವುಗಳನ್ನು ವ್ಯಾಖ್ಯಾನಿಸುವ ಮೊದಲು ಬೇರೆ ಯಾವುದಾದರೂ ಪದಗಳನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆಯೇ? ಇದ್ದರೆ ಅವುಗಳು ಯಾವುವು? ನೀವು ಅವುಗಳನ್ನು ಹೇಗೆ ವ್ಯಾಖ್ಯಾನಿಸುವಿರಿ? ಫಸ್ಟ್ ಒನ್, ಸಮಾಂತರ ರೇಖೆಗಳು, ಲಂಬ ರೇಖೆಗಳು, ರೇಖಾಖಂಡ, ಒಂದು ವೃತ್ತದ ತ್ರಿಜ್ಯ ಹಾಗೂ ಚೌಕ. ಇಲ್ಲಿ ಒಂದೊಂದಕ್ಕೆ ಪರಿಹಾರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಕೊಟ್ಟಿರುವ ಪ್ರಶ್ನೆಯಲ್ಲಿ ಮೊದಲದು ಯಾವುದಿದೆ, ಸಮಾಂತರ ರೇಖೆಗಳು. ಇದಕ್ಕೆ ವ್ಯಾಖ್ಯಾನವನ್ನು ಬರೆಯೋಣ. ಎರಡು ಸರಳ ರೇಖೆಗಳನ್ನು ಅನಂತದವರೆಗೆ ವೃದ್ಧಿಸಿದರೂ ಯಾವುದೇ ಸಾಮಾನ್ಯ ಬಿಂದು ಇರದಿದ್ದರೆ ಅವುಗಳನ್ನು ಸಮಾಂತರ ಸರಳ ರೇಖೆ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳು, ಇಲ್ಲಿ ಎರಡು ರೇಖೆಯನ್ನು ತೊಗೊಂಡಿದ್ವಿ, AB ಮತ್ತು PQ ಅನ್ನುವಂಥದ್ದು. ಈ ಎರಡು ರೇಖೆಗಳನ್ನು ಅವುಗಳ ಅಂತ್ಯ ಬಿಂದುವಿನಲ್ಲಿ ನಾವು ಎಲ್ಲಿ ತನಕ ಬೇಕಾದರೂ ವೃದ್ಧಿಸ್ತಾ ಹೋದರೆ ಆ ಬಿಂದುಗಳು ಏನಾಗೋದಿಲ್ಲ, ಪರಸ್ಪರ ಒಂದಕ್ಕೊಂದು ಸಂಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅವೇನಾಗಿರ್ತವೆ, ಸಾಮಾನ್ಯ ಬಿಂದುವನ್ನು ಹೊಂದಿರೋದೇ ಇಲ್ಲ. ಹಾಗಾಗಿ ಇಂತಹ ರೇಖೆಗಳನ್ನು ನಾವು ಸಮಾಂತರ ಸರಳ ರೇಖೆ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಬಿಂದುವಿನ ವ್ಯಾಖ್ಯಾನದ ಅಗತ್ಯವಿತ್ತು. ಬಿಂದುವಿಗೆ ಯಾವುದೇ ವ್ಯಾಖ್ಯೆ ಇರುವುದಿಲ್ಲ. ಈ ಕನ್ಕ್ಲೂಷನ್ಗೆ ನಾವು ಇಲ್ಲಿ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಎರಡನೇದು ಲಂಬ ರೇಖೆಗಳು. ಎರಡು ಲಂಬ ರೇಖೆಗಳು ಪರಸ್ಪರ ಲಂಬವಾಗಿ ಛೇದಿಸಿದರೆ AB ಅನ್ನುವಂತಹ ರೇಖೆಗೆ PQ ಅನ್ನುವ ರೇಖೆಯನ್ನು ಲಂಬವಾಗಿ ನಿಲ್ಲಿಸಲ್ಪಟ್ಟಿದ್ದೇನೆ. ಎರಡು ಸರಳ ರೇಖೆಗಳು ಪರಸ್ಪರ ಲಂಬವಾಗಿ ಛೇದಿಸಿದರೆ ಅಥವಾ ಛೇದನ ಬಿಂದುವಿನಲ್ಲಿ ಲಂಬಕೋನ ಉಂಟು ಮಾಡಿದರೆ ಅವುಗಳನ್ನು ಲಂಬ ರೇಖೆಗಳು ಎನ್ನುವರು. ಇಲ್ಲಿ AB ಅನ್ನುವುದು ಮತ್ತು PQ ಅನ್ನೋದು ಎರಡು ಸರಳ ರೇಖೆಗಳೇ. ಆ ABಗೆ ಲಂಬವಾಗಿ PQ ಅನ್ನು ನಿಲ್ಲಿಸಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ತಗೊಂಡಾಗ ಇಲ್ಲಿ ಏನು ಈ AB ಮೇಲೆ ಸಂಧಿಸಲ್ಪಟ್ಟಿದೆ, ಇಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಈ ಬಿಂದುವಿನಲ್ಲಿ. ಸೊ ಹಾಗಾಗಿ ಈ ರೇಖೆಗಳನ್ನು ನಾವು ಏನಂತ ಕರಿತೀವಿ? ವೆರಿ ಗುಡ್, ಲಂಬ ರೇಖೆಗಳು ಅಂಥೇಳಿ ಕರೆಯಲ್ಪಡ್ತೀವಿ. ಇಲ್ಲಿ ಸರಳ ರೇಖೆ ಮತ್ತು ಲಂಬಕೋನವನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆ. ಸರಳ ರೇಖೆ ಅಂದ್ರೇನು, ಲಂಬಕೋನ ಅಂದ್ರೇನು ವ್ಯಾಖ್ಯಾನಿಸಲೇಬೇಕು ಅಲ್ವಾ. ಹಾಗಾಗಿ ಇಲ್ಲಿ 90 ಡಿಗ್ರಿ ಉಂಟಾಗಿರೋದ್ರಿಂದ ಇದೇನಿದು
ಲಂಬ ರೇಖೆ ಅಂಥೇಳಿ ಕರೆಯಲ್ಪಡುತ್ತೆ. ವಿದ್ಯಾರ್ಥಿಗಳೇ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದಾದ ಮೇಲೆ ಥರ್ಡ್ ಒನ್ನು ರೇಖಾಖಂಡ. ಒಂದು ಸರಳ ರೇಖೆಯ ಮೇಲಿನ ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರವನ್ನು ರೇಖಾಖಂಡ ಎನ್ನುವರು. ಇಲ್ಲೇನು ಮಾಡಿದ್ವಿ ಅಂದರೆ, ಒಂದು ಸರಳ ರೇಖೆಯನ್ನು ತೊಗೊಂಡಿದ್ದೇವೆ, ಅದೆಷ್ಟರ ಸೆಂಟಿಮೀಟ್ರ್ ಇರಲಿ, ಆ ಸರಳ ರೇಖೆಯ ಮೇಲೆ ಎರಡು ಬಿಂದುಗಳನ್ನು ಗುರ್ತು ಮಾಡಿದ್ದೇನೆ. ಇಲ್ಲಿ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳ ಚಿತ್ರದಲ್ಲಿ, ಈ ಬ್ಲೂ ಡಾಟ್ ಇದೆಯಲ್ಲ, ಇಲ್ಲಿ ಎ ಅಂತ ಗುರ್ತು ಮಾಡಿದ್ದೇನೆ. ಹಾಗೆಯೇ ಬಿಯಲ್ಲಿ, ಅಂದರೆ ಬ್ಲೂ ಡಾಟ್ ಇದೆ, ಅಲ್ಲಿ ಬಿ ಅಂತ ಗುರ್ತು ಮಾಡಿರುವಂಥದ್ದು. ಹೀಗೆ ಈ ಸರಳ ರೇಖೆಯ ಮೇಲೆ ಎರಡು ಬಿಂದುಗಳನ್ನು ಗುರ್ತು ಮಾಡಿದ್ದೇನೆ. ಈ ಎ ಇಂದ ಬಿಗೆ ಇರುವಂತಹ ದೂರ ಅಥವಾ ಅಂತರ, ಇದನ್ನೇನಂತ ಕರಿತೀವಿ? ರೇಖಾಖಂಡ ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಎ ಮತ್ತು ಬಿಗಳ ನಡುವಿನ ಅಂತರ ಏನಾಗಿರುತ್ತೆ? ಎ ಬಿ ಒಂದು ರೇಖಾಖಂಡ ಅಂಥೇಳಿ ಅನಿಸ್ಕೊಳ್ಳುತ್ತೆ ವಿದ್ಯಾರ್ಥಿಗಳೇ. ಇದಾದಮೇಲೆ ನೆಕ್ಸ್ಟ್ ಫೋರ್ತ್ ಒನ್ನು ಒಂದು ವೃತ್ತದ ತ್ರಿಜ್ಯ. ಚಿತ್ರದಲ್ಲಿ ವೃತ್ತವನ್ನು ತಗೊಂಡಿದ್ದೇವೆ, ಕೇಂದ್ರ ಬಿಂದುವನ್ನು ಗುರ್ತು ಮಾಡಿದ್ದೇವೆ. ಕೇಂದ್ರದಿಂದ ಆ ವೃತ್ತದ ಪರಿಧಿಯ ಯಾವುದಾದ್ರೂ ಒಂದು ಬಿಂದುವಿಗೆ ನಾವು ತ್ರಿಜ್ಯವನ್ನು ಎಳೆಯಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಒಂದು ತ್ರಿಜ್ಯವನ್ನು ಎಳೆಯಲ್ಪಟ್ಟಿದ್ದೇವೆ. ಈ ರೀತಿ ಇದ್ದಾಗ ಈ ವೃತ್ತದ ತ್ರಿಜ್ಯ ಹೇಗೆ ನೋಡೋಣ, ಡೆಫಿನಿಷನ್ ಏನು ಅಂತ ನೋಡೋಣ. ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದೇ ಬಿಂದುಗಳ ನಡುವಿನ ದೂರವನ್ನು ವೃತ್ತದ ತ್ರಿಜ್ಯ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ನಾನು ಆವಾಗಲೇ ಎಕ್ಸ್ಪ್ಲನೇಷನ್ ಕೊಟ್ಟೆ ಹೇಗೆ ನಾವು ಡ್ರಾ ಮಾಡ್ತೀವಿ ಅನ್ನೋದು. ಅದೇನಾಗಿರುತ್ತೆ? ವೃತ್ತದ ತ್ರಿಜ್ಯವಾಗಿರುತ್ತೆ. ಇಲ್ಲಿ ವೃತ್ತದ ಕೇಂದ್ರ ಮತ್ತು ಪರಿಧಿಯನ್ನು ವ್ಯಾಖ್ಯಾನಿಸಲಾಗಿಲ್ಲ, ಬರೀ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದೇ ಬಿಂದುಗಳ ನಡುವಿನ ದೂರವನ್ನು ವೃತ್ತದ ತ್ರಿಜ್ಯ ಎನ್ನುವರು ಅಂತ ಹೇಳಿದ್ದಾರೆ. ಆದರೆ ವೃತ್ತದ ಕೇಂದ್ರ ಅಂದ್ರೇನು, ಪರಿಧಿಯ ಅಂದ್ರೇನು ಅನ್ನೋದನ್ನಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿಲ್ಲ. ಇದಾದ ಮೇಲೆ ನಂತರ ಚೌಕ. ವಿದ್ಯಾರ್ಥಿಗಳೇ, ಚಿತ್ರ ನೋಡಿ, ಎ ಬಿ ಸಿ ಡಿ ಅನ್ನುವಂಥದ್ದು ಚೌಕ. ಎಲ್ಲ ಬಾಹುಗಳು ಸಮವಾಗಿರುವ ಮತ್ತು ಎಲ್ಲ ಕೋನಗಳು ಲಂಬಕೋನವಾಗಿರುವ ಚತುರ್ಭುಜವನ್ನು ವರ್ಗ ಅಂಥೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ವರ್ಗ ಮತ್ತು ಚೌಕ ಎರಡೂ ಕೂಡ ಒಂದನೇ. ವರ್ಗಕ್ಕೆ ಇನ್ನೊಂದು ಹೆಸರು ಚೌಕ, ಚೌಕಕ್ಕೆ ಇನ್ನೊಂದು ಹೆಸರು ವರ್ಗ. ಸೊ ಇದೆರಡು ಬೇರೆ ಬೇರೆ ಅಂತ ತಿಳ್ಕೊಬೇಡಿ. ಈ ಚಿತ್ರದಲ್ಲಿ ಎ ಬಿ ಅನ್ನುವಂಥದ್ದು ಡಿ ಸಿಗೆ ಸಮನಾಗಿದೆ, ಎ ಡಿ ಅನ್ನೋದು ಬಿ ಸಿಗೆ ಸಮನಾಗಿದೆ. ಹಾಗಾದರೆ ಎಲ್ಲ ಬಾಹುಗಳು ಸಮವಾಗಿರುವ, ಎಲ್ಲ ಕೋನಗಳು ಲಂಬಕೋನವಾಗಿರುವ. ನೋಡಿ, ಇಲ್ಲಿ ಎ ಕೋನ ನೋಡಿ 90 ಡಿಗ್ರಿ ಇದೆ, ಬಿ ಎಲ್ ತೊಗೊಂಡಾಗ 90 ಡಿಗ್ರಿ, ಡಿ ಕೋನ ತೊಗೊಂಡ್ರೆ 90 ಡಿಗ್ರಿ, ಸಿ ತೊಗೊಂಡ್ರೂ ಕೂಡ 90 ಡಿಗ್ರಿ ಕಾಣಲು ಬರ್ತಾ ಇದೆ. ಸೊ ಹಾಗಾಗಿ ಇಂತಹ ಚತುರ್ಭುಜವನ್ನು ನಾವು ವರ್ಗ ಅಂತೇಳಿ ಕರಿತೀವಿ. ಈ ವ್ಯಾಖ್ಯಾನದಲ್ಲಿ ಒಂದು ಪದವನ್ನು ನಾವು ವ್ಯಾಖ್ಯಾನಿಸುವಂಥ ಅಗತ್ಯವಿದೆ. ಯಾವುದು? ಚತುರ್ಭುಜ ಅಂದ್ರೇನು ಅಂತ ಗೊತ್ತಿರಬೇಕು. ಸೊ ಇಲ್ಲಿ ಲಂಬ ವರ್ಗನೂ ಕೂಡ ಏನಾಗಿರುತ್ತೆ? ಒಂದು ಚತುರ್ಭುಜ ಅಂತೇಳಿ ಅನಿಸ್ಕೊಳ್ಳುತ್ತೆ. ಚತುರ್ಭುಜ ಅಂದ್ರೇನು? 4 ಬಾಹುಗಳಿಂದ ಆವೃತವಾಗಿರುವಂಥ ಆಕೃತಿ, ಅದನ್ನು ಚತುರ್ಭುಜ ಅಂತೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಅಲ್ಲಿಗೆ ಈ ಪ್ರಶ್ನೆ ಕಂಪ್ಲೀಟ್ ಆಯಿತು. ನಂತರ ಮುಂದಿನ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕೆಳಗೆ ನೀಡಿದ 2 ಆಧಾರ ಪ್ರತಿಜ್ಞೆಗಳನ್ನು ಗಮನಿಸಿ. ಒಂದನೇದು, ಎ ಮತ್ತು ಬಿ ಎಂಬ 2 ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ 3ನೇ ಬಿಂದು ಇರುತ್ತದೆ. ಅದರಲ್ಲಿ 2ನೇ ಕ್ವಶನು, ಏಕರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳಾದರೂ ಇರುತ್ತವೆ. ಈ ಆಧಾರ ಪ್ರತಿಜ್ಞೆಗಳಲ್ಲಿ ವ್ಯಾಖ್ಯಾನಿಸದಿರುವ ಯಾವುದಾದರೂ ಪದಗಳಿವೆಯೇ? ಈ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವೇ? ಅವುಗಳು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳಿಗೆ ಸರಿ ಹೊಂದುತ್ತವೆಯೇ? ವಿವರಿಸಿ. ಸೊ ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಯಾವುದೇ 2 ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಈಗ ಎ ಮತ್ತು ಬಿ ಅನ್ನುವಂತಹ ಬಿಂದುವನ್ನು ತಗೊಂಡಿದ್ದೇನೆ, ಎ ಇಂದ ಬಿಗೆ ಸೇರಿಸಬೇಕು. ಹಾಗಾದರೆ 2 ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ರಚಿಸಲಿಕ್ಕೆ ಸಾಧ್ಯ. ಇದು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಯಾಗಿದೆ. ಇದರಲ್ಲಿ 2 ವಿಭಿನ್ನ ಬಿಂದುಗಳ ಇರುವಿಕೆಯ ಬಗ್ಗೆ ವ್ಯಾಖ್ಯಾನಿಸಲಾಗಿದೆ.
ಇಲ್ಲಿ ಎರಡು ವಿಭಿನ್ನ ಬಿಂದುಗಳ ಮೂಲಕ ಎಳೆಯಬಹುದಾದ ಸರಳ ರೇಖೆಗಳ ಬಗ್ಗೆ ಸೂಚಿಸಲಾಗದೆಯೇ ಹೊರತು ಎರಡು ವಿಭಿನ್ನ ಬಿಂದುಗಳ ನಡುವೆ ಮೂರನೇ ಬಿಂದುವಿನ ಇರುವಿಕೆಯನ್ನು ನಿರಾಕರಿಸುವುದಿಲ್ಲ. ಆದ್ದರಿಂದ ಮೇಲಿನ ಆಧಾರ ಪ್ರತಿಜ್ಞೆಯು ಸುಸ್ಥಿರವಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತೀವಿ ವಿದ್ಯಾರ್ಥಿಗಳೇ. ನಂತರ ಇನ್ನೊಂದು ಪ್ರಶ್ನೆಗೆ ಬರೋಣ. ಯಾವುದೇ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಇದು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಯಾಗಿದೆ. ಆದರೆ ಸರಳ ರೇಖೆಯ ಹೊರಗಡೆ ಮೂರನೇ ಬಿಂದುವಿನ ಸಾಧ್ಯತೆಯನ್ನು ಈ ಆಧಾರ ಪ್ರತಿಜ್ಞೆಯು ಸೂಚಿಸುತ್ತದೆ. ಆದ್ದರಿಂದ ಈ ಆಧಾರ ಪ್ರತಿಜ್ಞೆಯು ಸುಸ್ಥಿರವಾಗಿದೆಯೇ ಅನ್ನೋದನ್ನು ಹೇಳಬೇಕಾಗತ್ತೆ. ಈ ಪ್ರಶ್ನೆಯ ಉತ್ತರವು ಬೇರೆ ಬೇರೆ ಸಾಧ್ಯತೆಗಳನ್ನು ಹೊಂದಿದೆ ಅಂತೇಳಿ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ನಂತರ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಎ ಸಿ ಬಿ ಸಿ ಆಗುವಂತೆ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಹಾಫ್ ಎ ಬಿ ಎಂದು ಸಾಧಿಸಿರಿ. ಚಿತ್ರವನ್ನು ರಚಿಸುವ ಮೂಲಕ ವಿವರಿಸಿ ಅಂತ ಇದೆ. ಇಲ್ಲೇನು ಮಾಡಿದ್ವಿ ಅಂದರೆ ಎ ಬಿ ಒಂದು ರೇಖೆಯನ್ನು ತೊಗೊಂಡಿದ್ದೀವಿ. ಈ ಎ ಬಿಯ ಮಧ್ಯ ಬಿಂದು ಸಿ ಅಂತೇಳಿ ಒಂದು ಬಿಂದುವನ್ನು ಗುರುತು ಮಾಡಿದ್ದೇವೆ. ಹಾಗಾಗಿ ಸಿ ಯು ಎ ಬಿಯ ನಡುವಿನ ಒಂದು ಬಿಂದುವಾಗಿದೆ. ಹೀಗೆ ಮಧ್ಯಬಿಂದು ಅಂತ ಹೇಳಿ ಗುರುತು ಮಾಡಿದಾಗ ಎ ಸಿ ಅನ್ನೋದು ಬಿ ಸಿಗೆ ಏನಾಗಿರಲೇಬೇಕು ವಿದ್ಯಾರ್ಥಿಗಳೇ? ಸಮನಾಗಿರಲೇಬೇಕು. ಏಕೆಂದರೆ ಸಮವಾಗಿ ವಿಭಾಗ ಮಾಡಿರೋದ್ರಿಂದ ಎ ಸಿ ಅನ್ನೋದು ಬಿ ಸಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಆದ್ದರಿಂದ ಇವೆರಡರ ಮೊತ್ತನೂ ಕೂಡ ಏನಾಗಿರುತ್ತೆ? ಎ ಬಿ ರೇಖೆ ಆಗಿರುತ್ತೆ. ಎ ಬಿ ಎ ಸಿ ಪ್ಲಸ್ ಬಿ ಸಿ ಅಂತ ತಗೊಂಡಿದ್ದೇವೆ. ಮೊತ್ತ ಎ ಬಿಗೆ ಈಕ್ವಲ್ ಆಗಿರುತ್ತೆ, ಎ ಸಿ ಬಾವು ಬಿ ಸಿ ಬಾವುಗೆ ಸಮನಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಬಿ ಸಿ ಬದಲಾಗಿ ಎ ಸಿಯನ್ನು ಏನು ಮಾಡ್ತೀವಿ? ಅನ್ವಯ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಸಮೀಕರಣ ಏನಾಗಿ ಬದಲಾವಣೆ ಆಗುತ್ತೆ? ಎ ಬಿ ಎ ಸಿ ಪ್ಲಸ್ ಎ ಸಿ. ಹಾಗಾದರೆ ಎ ಸಿ ಪ್ಲಸ್ ಎ ಸಿ ಅಂದಾಗ ಎಷ್ಟು ಎ ಸಿಗಳು ಬಂದಿದೆ? 2 ಎ ಸಿಗಳು ನಮಗೆ ದೊರೆತಿದೆ. ಹಾಗಾದರೆ ಎ ಸಿ 1/2 ಎ ಬಿ. ಇಲ್ಲಿ ಎ ಸಿ ಕಂಡುಹಿಡಿಬೇಕಾಗಿರೋದ್ರಿಂದ ಅದನ್ನು ಈ ಸೈಡ್ ತೊಗೊಂಡು ಬಂದಾಗ 2 ಅನ್ನೋದು ಛೇದಕ್ಕೆ ಹೋಗುತ್ತೆ. ಸೊ ಛೇದಕ್ಕೆ ಹೋದಾಗ ಅಲ್ಲಿಗೆ ಎ ಸಿ ಏನಾಯಿತು? ಹಾಫ್ ಎ ಬಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಅರ್ಥ ಆಗಿದೆ ಅಲ್ವಾ? ಸೊ ನಂತರ ಇನ್ನೊಂದು ಪ್ರಶ್ನೆ ನೋಡಿ. 4ನೆಯ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾಖಂಡ ಎ ಬಿಯ ಮಧ್ಯಬಿಂದು ಎನ್ನುತ್ತೇವೆ. ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಎಂದು ಸಾಧಿಸಿ ಅಂಥೇಳಿ ಇದೆ. ಇಲ್ಲಿ ಎ ಬಿ ಒಂದು ರೇಖೆ, ಸಿ ಯು ಎ ಬಿಯ ಮಧ್ಯಬಿಂದು. ಹಾಗಾಗಿ ಎ ಸಿ ಬಿ ಸಿ ಅಂತ ಕರೆದ್ವಿ ವಿದ್ಯಾರ್ಥಿಗಳೇ. ಇಂದಿನ ಪ್ರಶ್ನೆಯ ಪ್ರಕಾರ ಎ ಸಿ ಹಾಫ್ ಎ ಬಿ ಇರುತ್ತೆ ಅನ್ನೋದು ನಾವು ಪ್ರೂವ್ ಮಾಡಿದ್ವಿ. ಅದನ್ನು ಸಮೀಕರಣ 1 ಅಂತ ತೆಗೆದುಕೋಣ. ಅದೇ ರೀತಿಯಾಗಿ ಎ ಬಿಗೆ ಇನ್ನೊಂದು ಮಧ್ಯಬಿಂದು ಡಿ ಅಂತ ಹೇಳಿ ಗುರ್ತು ಮಾಡೋಣ, ಇನ್ನೊಂದು ಬಿಂದು. ಆಗ ಎ ಡಿ ಬಿ ಡಿ ಆಗಿರಲೇಬೇಕಲ್ವ? ಹಾಗಾದರೆ ಎ ಡಿ ಅಂತ ತಗೊಂಡಾಗ ಅದು ಹಾಫ್ ಎಷ್ಟಿರುತ್ತೆ? ಎ ಬಿಯ ಹಾಫ್ ಇರುತ್ತೆ. ಸೊ ಇದು ಸಮೀಕರಣ 2. ಸಮೀಕರಣ 1 ಮತ್ತು 2 ನಾವು ಅಬ್ಸರ್ವ್ ಮಾಡಿದಾಗ ಸೊ ಬೋತ್ ಸೈಡ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಎ ಸಿ ಎ ಡಿ. ಈ ಎ ಸಿ ಅನ್ನೋದು ಎ ಡಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ ಅಂಥೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇದರಿಂದ ಏನು ಕನ್ಕ್ಲೂಷನ್ಗೆ ಬರ್ತೀವಿ ನಾವು? ಸಿ ಮತ್ತು ಡಿಗಳು ಒಂದೇ ಬಿಂದುವಾಗಿದ್ದರೆ ಮಾತ್ರ ಸಾಧ್ಯ. ಹಾಗಾಗಿ ಪ್ರತಿಯೊಂದು ರೇಖಾಖಂಡಕ್ಕೂ ಒಂದು ಮತ್ತು ಒಂದೇ ಒಂದು ಮಧ್ಯ ಬಿಂದು ಇರುತ್ತದೆ ಅನ್ನುವಂತಹ ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಯೂಕ್ಲಿಡ್ನ ಸ್ವಯಂಸಿದ್ಧಗಳ ಪಟ್ಟಿಯಲ್ಲಿ 5ನೆಯ ಸ್ವಯಂಸಿದ್ಧವನ್ನು ಸಾರ್ವತ್ರಿಕ ಸತ್ಯ ಎಂದು ಹೇಗೆ ಪರಿಗಣಿಸಲಾಗಿದೆ? ಪ್ರಶ್ನೆಯು 5ನೇ ಆಧಾರ ಪ್ರತಿಜ್ಞೆಯ ಬಗ್ಗೆ ಅಲ್ಲ ಎಂಬುದನ್ನು ಗಮನಿಸಿ. ಯೂಕ್ಲಿಡ್ನ ಸ್ವಯಂಸಿದ್ಧಗಳ ಪಟ್ಟಿಯಲ್ಲಿ 5ನೆಯ ಸ್ವಯಂಸಿದ್ಧ ಯಾವುದು? ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು, ಒಂದು ಸಾರ್ವತ್ರಿಕ ಸತ್ಯ ಅಂತೇಳಿ ಹೇಳಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಎ ಬಿ ಅಂತ ಒಂದು ರೇಖೆಯನ್ನು ತೊಗೊಂಡಿದ್ದೇವೆ. ಆ ಎ ಬಿಗೆ ಒಂದು ಬಿಂದುವನ್ನು ಗುರುತು ಮಾಡಿದ್ದೀವಿ ಪಿ ಅಂತ ಹೇಳಿಬಿಟ್ಟು.
ಆ ಎ ಬಿ 10 ಸೆಂಟಿಮೀಟ್ರ್ ಇದ್ದರೆ ಪಿ ಯು ಎ ಬಿಯ ಮೇಲಿನ ಒಂದು ಬಿಂದು. ಹಾಗಾದರೆ ಎ ಪಿ ಈಸ್ ಈಕ್ವಲ್ ಟು 6 ಸೆಂಟಿಮೀಟ್ರಲ್ಲಿ ಗುರ್ತು ಮಾಡಿದ್ದಾರೆ. ಪಿ ಯು ಎ ಬಿಯ ಭಾಗವಾಗಿದೆ. ಹಾಗಾದರೆ ಪಿ ಯು ಎ ಬಿಯ ಒಳಗಡೆ ಇರುವುದರಿಂದ ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು ಆಗಿರುತ್ತದೆ ಮತ್ತು ಇದು ಸಾರ್ವತ್ರಿಕ ಸತ್ಯವಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತೀವಿ ವಿದ್ಯಾರ್ಥಿಗಳೇ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಂತರ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ ಯೂಕ್ಲಿಡ್ನ 5ನೇ ಆಧಾರ ಪ್ರತಿಜ್ಞೆಯನ್ನು ನೀವು ಹೇಗೆ ಬದಲಾಯಿಸಿ ಬರೆಯುವಿರಿ? ಯಾವುದೇ 2 ಸರಳ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಒಂದೇ ಪಾರ್ಶ್ವದಲ್ಲಿರುವ ಒಳಕೋನಗಳ ಮೊತ್ತ 1+2 180 ಡಿಗ್ರಿ ಇದ್ದರೆ ಆ ಸರಳ ರೇಖೆಗಳು ಸಮಾಂತರವಾಗಿರುತ್ತದೆ. ವಿದ್ಯಾರ್ಥಿಗಳಲ್ಲಿ 2 ಸರಳ ರೇಖೆಗಳಿದೆ, ಎ ಬಿ ಮತ್ತು ಸಿ ಡಿ ಅನ್ನುವಂಥದ್ದು. ಈ ಪಿ ಕ್ಯೂ ಅನ್ನುವಂಥದ್ದು ಛೇದಕ ರೇಖೆ, ಯಾಕೆಂದರೆ ಈ 2 ಸರಳ ರೇಖೆಯ ಮೂಲಕ ಹಾದು ಹೋಗಿದೆ ಮತ್ತು 2 ಸರಳ ರೇಖೆಗಳನ್ನು ಛೇದಿಸಲ್ಪಟ್ಟಿದೆ. ಹಾಗಾಗಿ ಛೇದಕ ರೇಖೆ ಅಂತೇಳಿ ಕರಿತೀವಿ. ಒಂದೇ ಪಾರ್ಶ್ವದಲ್ಲಿ ತೆಗೆದುಕೊಂಡಾಗ ಅವುಗಳ ಒಳಕೋನಗಳ ಮೊತ್ತ, ವಿದ್ಯಾರ್ಥಿಗಳ ಈ ಚಿತ್ರದಲ್ಲಿ ನೋಡಿ 1 ಮತ್ತು 2 ಅಂತ ಗುರ್ತು ಮಾಡಿದ್ದೀವಿ. ಇವೆರಡು ಏನು ಕೋನಗಳು. ಈ 1 ಮತ್ತು 2 2 ಕೋನಗಳನ್ನು ನಾವು ಕೂಡಿದಾಗ 180 ಡಿಗ್ರಿ ಇದ್ದರೆ ಆ ಸರಳ ರೇಖೆಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತವೆ ಅನ್ನುವಂತಹ ಕನ್ಕ್ಲೂಷನ್ಗೆ ನಾವು ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿಯವರೆಗೆ ನಾವು ಆಧಾರ ಪ್ರತಿಜ್ಞೆ, ಸ್ವಯಂ ಸಿದ್ಧದ ಯೂಕ್ಲಿಡ್ನ ಕೆಲವು ಹೇಳಿಕೆಗಳನ್ನು ಉದಾಹರಣೆಯ ಮೂಲಕ ತಿಳ್ಕೊಂಡ್ವಿ. ಈ ಎಲ್ಲ ಹೇಳಿಕೆಗಳು ತುಂಬ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋದ್ವಿ ವಿದ್ಯಾರ್ಥಿಗಳೇ. ಹಾಗಾಗಿ ಈ ಪಾರ್ಟ್ 2 ಅಲ್ಲಿ ಏನು ನಾನು ನಿಮಗೆ ಹೋಮ್ವರ್ಕನ್ನು ಮಾಡೋಕ್ಕೆ ಕೊಟ್ಟಿದ್ದೇನೆ, ಕೆಲವು ಕ್ವಶನ್ಸ್ಗಳನ್ನು, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು. ಮುಂದಿನ ನಾನು ಅವಧಿಯಲ್ಲಿ ಆ ಪ್ರಶ್ನೆಗಳನ್ನು ಕರೆಕ್ಷನ್ ಮಾಡ್ತೇನೆ ವಿದ್ಯಾರ್ಥಿಗಳೇ. ಇದರ ಮುಂದಿನ ಸಬ್ ಟಾಪಿಕ್ ಏನಿದೆ ಅದನ್ನು ಪಾರ್ಟ್ 3ಯಲ್ಲಿ ನೋಡೋಣ. ಹಾಗಾಗಿ ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.